ಹಲೋ ಸೊ ಪೀಪಲ್, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ನೀವು ಆಗಲೇ ಟೈಟಲಲ್ಲಿ ನೋಡ್ದಂಗೆ ಇವತ್ತು ಸ್ವಲ್ಪ ಜನ ಯೂಟ್ಯೂಬರ್ಸ್ ಜೊತೆ ರೈಡ್ ಮಾಡ್ತಾ ಇದ್ದೀವಿ. ಇಲ್ಲೇ ಕನಕಪುರದ ಹತ್ರ ಒಂದು ಯಾವುದೋ ಸ್ವಲ್ಪ ಆಫ್ ರೋಡಿಂಗ್ ಇರೋ ಅಂಥ ಪ್ಲೇಸ್ ನೋಡೋಣ ಅಂದ್ಕೊಂಡ್ವಿ. ಸೊ ಮುತ್ತುರಾಯ ಸ್ವಾಮಿ ಟೆಂಪಲ್ ಆಫ್ ರೋಡ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ನಾನು ನೋಡಿದಾಗ ಆ ಪ್ಲೇಸ್ ಜಾಸ್ತಿ ಆಫ್ ರೋಡಿಂಗ್ ಇತ್ತು. ಬಟ್ ಈಗೆಲ್ಲ ನೋಡಿದ್ರೆ ಸ್ವಲ್ಪ ಆಗಲೇ ರೋಡ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ನೋಡೋಣ, ಅಲ್ಲಿಗೋಗಿ ಆಫ್ ರೋಡಿಂಗ್ ಇದ್ದರೆ ಮಾಡೋಣ. ನಾನು ಬೇರೆ ಯೂಟ್ಯೂಬರ್ಸ್ ಅವರು ಒಪ್ಕೊಂಡ್ರೆ ಇನ್ನೊಂದು ಪ್ಲೇಸ್ ಇದೆ, ಇನ್ನೊಂದು ಆಫ್ ರೋಡ್ ಮಾಡ್ಬೋದು. ರಾಮಲಿಂಗೇಶ್ವರ ಬೆಟ್ಟ ಅಂತಲೇ ಯಾವುದೋ ಇದೆ, ಅಲ್ಲಿಂದ ಒಂದು 25 ಕಿಲೋಮೀಟರ್ಸ್. ಸೊ ಅವ್ರು ಓಕೆ ಅಂದರೆ ಅಲ್ಲಿಗೆ ಸಹ ಹೋಗೋಣ. ಆ್ಯಂಡ್ ಇವತ್ತು ನಾನು ಮೀಟ್ ಮಾಡ್ತಾ ಇರೋದು ಆಕಾಶ್ ದಿ ಗೀಕ್ ಇಂಡಿಯಾ ಆ್ಯಂಡ್ ದೆನ್ ಮಧು ಆ್ಯಂಡ್ ದೆನ್ KGK ಬ್ರದರ್. ಸೊ ಇವ್ರು ಮೂವರು ಬರ್ತಾರೆ ರೈಡ್ಗೆ. ಸೊ ಎಂಜಾಯ್ ದ ರೈಡ್. ಸೊ ಈ ರೈಡು ಜಸ್ಟ್ ಆಕಾಶ್ ಬೆಂಗಳೂರಿಗೆ ಬಂದಿದ್ದರು ಒಂದು 2-3 ದಿನದ ಹಿಂದೆ. ಸೊ ಜಸ್ಟ್ ಮೀಟ್ ಆಗೋಣ ಅನ್ಕೊತಾ ಇದ್ವಿ. ಅಂಡ್ ನಿನ್ನೆ ರಾತ್ರಿ 11 ಗಂಟೆಗೆ ಕಾಲ್ ಮಾಡಿ ಓಕೆ ಫ್ರೀ ಆದರೆ ಈ ಥರ ರೈಡ್ ಮಾಡೋಣ ಅಂದರು. ಆ್ಯಂಡ್ ಮಧು ಆ್ಯಂಡ್ ದೆನ್ KGK ಬ್ರದರು ಜಾಯ್ನ್ ಆಗ್ತಾರೆ ಅಂದರು. ಓಕೆ ಲೆಟ್ಸ್ ರೈಡ್ ಅಂದ್ವಿ. ಸೊ ಹೀಗೆ ಈ ರೈಡ್ ಪ್ಲ್ಯಾನ್ ಆಗಿದ್ದು. ಸೊ ಈಗ ಫಸ್ಟ್ಗೆ ಗಗನ್ ಬ್ರೋ ಬಂದುಬಿಟ್ಟು ಇಲ್ಲಿರ್ತೀನಿ ಅಂತ ಹೇಳಿದರು. ಗಗನ್ ಬ್ರೋ ಬಂದುಬಿಟ್ಟು ಇಲ್ಲೇ ಕೆಂಗೇರಿ ಕ್ಲಬ್ ಹತ್ರ ಸಿಗ್ತೀನಿ ಅಂತ ಹೇಳಿದ್ರು. ನಮಗೂ ಅವ್ರಿಗೂ ಇಲ್ಲೇ ಹತ್ರ, ಸೊ ಇಲ್ಲಿ ಮೀಟ್ ಆಗೋಣ ಅಂತ. ಆ್ಯಂಡ್ ಆಕಾಶ್ ಆ್ಯಂಡ್ ದೆನ್ ಮಧು ಬಂದುಬಿಟ್ಟು ಕನಕಪುರ ನೈಸ್ ಜಂಕ್ಷನ್ ಬರುತ್ತಲ್ಲ ಅಲ್ಲಿ ಸಿಗ್ತೀವಿ ಅಂದರು. ಟೈಮ್ 6:30 ಆಗಿದೆ. ಇನ್ನು ಗಗನ್ ಬ್ರೋ ಇಲ್ಲ. ಟೈಮು 6:45 ಆಗಿದೆ. ನೋಡ್ಬೋದು ಎಲ್ಲ ಕ್ಲೌಡಿ ಇದೆ. ನಾನೇನು ಮಳೆ ಆಗಲ್ಲ ಅಂತೇಳ್ಬಿಟ್ಟು ಏನೋ ರೈನ್ ಗೇರ್ಸ್ ಏನು ಇಟ್ಕೊಂಡಿಲ್ಲ. ಆದರೂ ಪರವಾಗಿಲ್ಲ, ನಿಲ್ಸ್ಕೊಂಡು ಹೋಗ್ಬೇಕಷ್ಟೆ. ನೈಸ್ ಮೀಟಿಂಗ್ ಯು. ಗಗನ್ ಬ್ರೋ ಬಂದಿದ್ದಾರೆ. ಟೈಮ್ 6 ಆಗಿದೆ. ಇಟ್ಸ್ಲಿ ಅರ್ಧ ಗಂಟೆ ಆಗಲೇ ರೀಚ್ ಆಗ್ಬಿಟ್ಟಿದೆ ಮಧು. ನಾನು ಬ್ರೋ ಇವತ್ತೇ ರೈಡು ಅಂತ ಕೇಳಿದೆ, ನೀವು ಯಾವುದು ರೆಸ್ಪಾಂಡ್ ಇರಲಿಲ್ಲ. ಅದಕ್ಕೆ ಇಲ್ಲೇ ಇದೆ ಅನ್ಬೋದು. ಇಲ್ಲಿದ್ದಾರೆ. ನೈಸ್ ಮೀಟಿಂಗ್ ಯು. ನಾನು ಏನು ಮಧು ಅವ್ರು ಇಷ್ಟೊಂದು ಜನಕ್ಕೆ ಕರ್ಕೊಂಬಂದ್ಬಿಟ್ಟಿದ್ದೆ ಸ್ವಲ್ಪ ಆ ಕಡೆಗೆ ಹಾಕ್ಕೊಬಿಡಿ ಬ್ರೋ. ಆಕಾಶ್ ನೋಡಿದ್ರೆ ಮುಂದೆ ಹೋಗ್ಬಿಟ್ಟಿದ್ದಾರೆ ಅಂತ. ಅದು ಯಾವ ಗ್ಯಾಪಲ್ಲಿ ಹೋಗ್ಬಿಟ್ರೋ ಗೊತ್ತಿಲ್ಲ. ಸೊ ಮಧು ಆ್ಯಂಡ್ ದೆನ್ ಗಗನ್ ಇಬ್ಬರು ಬಂದಿದ್ದಾರೆ. ಟೈಮ್ ಬಂದು 7:25 ಆಗಿದೆ. ಇಲ್ಲೇ ಎಲ್ಲ ಆಕಾಶ್ ಒಂದು 100-200 ಮೀಟರ್ಸಲ್ಲೇ ಇರಬೇಕು. ಸೊ ಈಗ ಆಕಾಶ್ ಮೀಟ್ ಮಾಡ್ಕೊಂಡು ಇಲ್ಲಿಂದ ಬಿಡೋಣ. ಒಂದು ಡೈಲಾಗ್ ಮಿಸ್ಕಮ್ಯುನಿಕೇಷನ್ ಆಗೋಯ್ತು. ನಾವೊಂದು ಸ್ವಲ್ಪ ಮುಂದಕ್ಕೆ ಬಂದಿದ್ವಿ. ಆಕಾಶ್ ಅವ್ರಿಗೆ ಸ್ವಲ್ಪ ಮುಂದೆ ಬನ್ನಿರಿ ಅಂದರೆ ಅವರು ಹಿಂದಕ್ಕೆ ಹೋಗಿ ಟೋಲ್ ಕಡೆ ಹೋಗಿ ಎಲ್ಲ ಬಂದುಬಿಟ್ಟಿದ್ದಾರೆ. ಈಗ ಒಂದು 15 ಕಿಲೋಮೀಟ್ರ್ ವಾಪಸ್ ರೌಂಡ್ ಹೊಡ್ಕೊಂಬರ್ಬೇಕು. ನಮ್ಮ ಆಕಾಶ್ ಅವರು ನೈಸ್ ರೋಡ್ನ ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದು ಕೊನೆಗೂ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಿಂತಿದ್ವಿ. ಏನಿದ್ರ ಹೆಸರು? ತವರು ಮನೆ ಹೋಟೆಲ್ ಅಂತ. ಈಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಮಧು ಆ್ಯಂಡ್ ದೆನ್ ಗಗನ್ ಅವರು ಕಾಫಿ ಹೊಡಿತಾ ಇದ್ದಾರೆ. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಆಕಾಶ್?
ಮಸ್ತ್ ಇತ್ತು ಫುಲ್ ಚೊಕ್ಕ ರೈಡ್ ರೋಡ್ ಅಂದ್ರೆ ಮಸ್ತ್ ಐತಿ ಬಟ್ ಬುಲ್ ಹಿಂಗೆ ಸುತ್ತಿ ಬಂದೀನಿ 30 ಕಿಲೋಮೀಟರ್ ಇನ್ನ ರೈಡ್ ಆ ಪೀಕ್ಗೇನು ಮಾಡಿಲ್ಲ ಬಟ್ ನೈಸ್ ರೋಡ್ ಎಕ್ಸ್ಪೀರಿಯನ್ಸೇ ಕೇಳ್ತಾರೆ ಮೀಟಪ್ ಪಾಯಿಂಟ್ಗೆ ಅಷ್ಟೇ ಒಂದು 30 ಕಿಲೋಮೀಟರ್ ಸುತ್ತಾಕೊಂಡ್ ಬಂದ್ರು ಆಕಾಶ್ ಅವರು. ನೋ ಪ್ರಾಬ್ಲಮ್, ಬೆಂಗಳೂರಿನ ಸ್ವಲ್ಪ ಸುತ್ತಾಗ್ಲಿ ಹಂಗೆ. ನಾನು ನಿಜ ಆಗ್ತಿತ್ತು ಅಂತ ನಾನು ಎಲ್ಲರಿಗಿಂತ ಮುಂಚೆ ಬಂದಲ್ಲ ಮಧು ಹೇಳ್ದಾಗೆ ನಾನು 6:15ಗೆ ಬಂದವ್ರೆ ಮಧು. ಬಟ್ ಕಮಿಟ್ಮೆಂಟ್ ಬ್ರೋ ಲೈಫ್ನಲ್ಲಿ ಬೇಕಾಗಿರೋದು ಅದು. ನಾನು ಏನು ಗೊತ್ತಾ ಮೇಂಟೈನ್ ಮಾಡೋದು, ಅದಕ್ಕೆ ಕೇಳಿಲ್ಲ, ಅದಕ್ಕೆ ಅವ್ರದ್ದು 1 ಲಕ್ಷ ಆಗಿರೋದು. ನಮ್ಮ ದಿನ 20 ನೋಡಿ ನಮ್ಮ ಫ್ರೆಂಡ್ಸ್ನ ಒಂದು 7 ಗಂಟೆ ಆಗಿರ್ತೀವಿ, 7:15 8 ಮಾಡ್ತೀರಾ. ಮಧು ಅವ್ರ ಡೆಡಿಕೇಶನ್ ನೋಡ್ರಿ, ಅರ್ಧ ಗಂಟೆ ಮುಂಚೆನೆ. ನಾನು 7 ಗಂಟೆಗೆ ಅಂದರೆ 6:15ಗೆ ಏನಕ್ಕೆ ಬಂದಿದ್ರಿ ಅಂತ. ಬಿ ಲೈಕ್ ಮಧು, ನಾನು ಹೇಳಿದ್ನಲ್ಲ ಡೋಂಟ್ ಬಿ ಲೈಕ್ ಅಂತ. ಓ ಹಂಗೆ. ಓಕೆ, ಸೊ ಈಗ ಇಲ್ಲಿಂದ ಮುತ್ತುರಾಯನ ಟೆಂಪಲ್ಗೆ ಪೀಕ್ಗೆ ಹೋಗೋಣ. ಏನಕ್ಕ ವಾಟ್ಸ್ ಯುವರ್ ಒಪಿನಿಯನ್? ಹೋಗೋಣ ಅಂತ. ಬಟ್ ಇವತ್ತಿಗೆ ಈ ಟ್ರಿಪ್ ಆಲ್ರೆಡಿ 50% ಟ್ರಿಪ್ ಆಗೈತೆ ನನ್ನ ಅಕಾರ್ಡಿಂಗ್ ಟು ಮೀ. ಆಗಲೇ ಆಕಾಶ್ಗೆ ಕಾಲ್ ಮಾಡಿದಾಗ ಬ್ರೋ ಇಲ್ಲೇ ಎಲ್ಲ ನಾ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂದರು. ಸೊ ಈಗ ಇಲ್ಲೇ ಮುತ್ತುರಾಯನ ಟೆಂಪಲ್ಗೆ ಹೋಗ್ಬಿಟ್ಟು ವಿಲ್ ಡಿಸ್ಕಸ್. ಹಾಂ, ಮುತ್ತುರಾಯ ಸ್ವಾಮಿ ಬೆಟ್ಟ ಅಂತ. ಮುತ್ತುರಾಯ ಸ್ವಾಮಿ ಬೆಟ್ಟ. ಹೊಸದಾಗಿ ಬಂದಾಗ ಹಾಂ, 50ರಲ್ಲಿ ನೋಡಿದ್ರೆ ಇನ್ನೇನಿದೆ ಅದು. ನೋಡಿ ಮದು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈ ಫ್ಯೂಚರಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡೋಣ. ಅದು ಫ್ಯೂಚರಲ್ಲಿ ಒಂದು 400-500 ಕಿಲೋಮೀಟರ್ಸ್ ಹೊಡೆದಾಗ ಅವಾಗ ಬಂದು ಸಂದು ಬ್ರೋ ನಾನು ಫುಲ್ ಟ್ಯಾಂಕ್ ಹಾಕ್ಸಿದ್ದೆ ಇಷ್ಟು ಬಂತು ಅಂತ ಖುಷಿಯಾಗಿ ಹೇಳ್ಬಿಡಿ. ಆಲ್ ರೈಟ್, ಈಗ ಬ್ರೇಕ್ಫಾಸ್ಟ್ ಮಾಡಿದ್ದಾಯಿತು. ಆಲ್ ಬೈಕ್ಸ್ ಆರ್ ರೆಡಿ. ನಾನೇ ಮುಂದೆ ಹೋಗ್ಬೇಕು ಅನಿಸುತ್ತೆ, ಯಾವಾಗಲೂ ಹಿಂದೆ ಹೋಗ್ತಿದ್ದೆ, ಈಗ ಮ್ಯಾಪ್ ಹಾಕೋದಕ್ಕೆ ಮುಂದೆ ಹೋಗ್ಬೇಕು. ಯೂಟ್ಯೂಬರ್ಸ್ ಜೊತೆ ರೈಡ್ ಮಾಡೋದೇ ಒಂಥರ ಖುಷಿ. ನೋಡಿ ಈಗ ನಾವು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಅಲ್ಲಿ ಅವ್ರವ್ರ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಶೇರ್ ಮಾಡ್ಕೊಂಡ್ವಿ. ಅವ್ರ ಯೂಟ್ಯೂಬ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ತಿರ್ಗಾ ರೈಡ್ ಎಕ್ಸ್ಪೀರಿಯೆನ್ಸಸ್ಸು, ಥರ ಬ್ಯೂಟಿಫುಲ್ ಕನ್ವರ್ಸೇಷನ್ಸ್. ಈಗ ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. ಹಾಂ, 9 ಆಗಿದೆ. ಆ್ಯಕ್ಚುಲಿ 7ಕ್ಕೆ ಮೀಟ್ ಆಗಿ ಒಂದು 8 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗೋಣ ಅಂದ್ಕೊಂಡ್ವಿ. ಸೊ ನೋ ಪ್ರಾಬ್ಲಮ್, ಬ್ರೇಕ್ಫಾಸ್ಟ್ ಮಾಡಿದ್ವಿ. ಆ್ಯಂಡ್ ದೆನ್ ವೆದರ್ ನೋಡಿದ್ರೆ ನೀವು ಫುಲ್ಲು ಕ್ಲೌಡಿ ಇದೆ, ಮಳೆ ಬರ್ಬೋದು, ಹೇಳಲಿಕ್ಕಾಗಲ್ಲ. ಮಳೆ ಬರ್ದಿದ್ರೇ ಚೆಂದ ಈಗ, ಯಾಕಂದರೆ ರೈನ್ ಗೇರ್ಸ್ ಇಲ್ಲ. ಅಂದರೆ ನಾನು ಬ್ಲೂ ಟ್ಯಾಕ್ ಏನು ತೊಗೊಂಬಂದಿಲ್ಲ. ಮಧು ಅವ್ರದ್ದು ಬ್ರೇಕಿನ್ ಪೀರಿಯಡ್ ನಡೀತಾ ಇದೆ, ಹೊಸ ಬೈಕು. ಸೊ ಸ್ವಲ್ಪ ಸ್ಲೋ ಓಡಿಸ್ತಾ ಇರ್ತಾರೆ. ಇವನು ನೋಡಿದ್ರೆ ಹಿಂದೆ KSRTC, ಅವ್ನು ಹಿಂದೆ ಬರ್ತಾ BMTC ಹಿಂದೆ ಬರ್ತಾ ಶಾಕ್ ಕೊಡ್ತಾ ಅವ್ನು ಬ್ರೇಕ್ ಹಾಕ್ಕೊಂಡು ಬಂದು ಇಟ್ಟರೆ ಗುರು ಕಂಟ್ರೋಲ್ಗಳು ಇರೋಲ್ಲ. ಆಮೇಲೆ ಇದೇನು ಗುರು, ಇಲ್ಲಿಂದನೇ ಆಗಲಿ ಆಫ್ ರೋಡ್ ಸ್ಟಾರ್ಟ್ ಮಾಡ್ತವ್ರೆ. ಓಕೆ, ಇಲ್ಲಿಂದ ಸ್ವಲ್ಪ ಆಫ್ ರೋಡ್ ಇತ್ತು ಅಷ್ಟೇ. ಇಲ್ಲಿಂದ ಮುಂದೆ ಹೆಂಗಿದೆಯೋ ಗೊತ್ತಿಲ್ಲ. ಇದು ಸಖತ್ತಿದೆಯಲ್ಲ ಲೊಕೇಶನ್. ಮುಂದೆ ರೋಡ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಬ್ರೋ, ನಾವು ಆ ಕಡೆ ಹೋಗ್ಬೇಕಿತ್ತು, ಹಿಂಗೆ ಬಂದ್ವಿ. ಇಲ್ಲಿ ಹೋಗೋಣ ನೋಡಿ. ಇದು ಯಾವ ರೋಡಲ್ಲಿ ಹೋಗ್ತಿದ್ದೀವೋ ಗೊತ್ತಿಲ್ಲ. ಆಗಲಿ ಒಳ್ಳೆ ರೋಡ್ ಸಿಗಬೇಕಾಗಿತ್ತು, ಬಟ್ ಇನ್ನೂ ಸಿಗ್ತಾ ಇಲ್ಲ.
ಒಳ್ಳೆ ಆಫ್ ರೋಡಲ್ಲೇ ಹೋಗ್ತಾ ಇದ್ದೀವಿ ನಾವು. ನಾವು ಮೋಸ್ಟ್ಲಿ ಈ ಕಡೆಯಿಂದ ಬರಬೇಕಾಗಿತ್ತು ಅನ್ಸುತ್ತೆ, ಹಿಂಗೆ ಬರ್ತಾ ಇದ್ದೀವಿ. ಈ ಕಡೆ ಈ ಕಡೆ ಈ ಕಡೆ ಇದು ಆ್ಯಕ್ಚುಲಿ ನಾವು ಬಂದಿದ್ರು ರಾಂಗ್ ರೂಟು. ಈ ಕಡೆಯಿಂದ ಬರಬೇಕಾಗಿತ್ತು, ಬಟ್ ನಾವು ಹಿಂಗೆ ಗಾಡ್ ರಾಂಗ್ ರೂಟಲ್ಲಿ ಬಂದ್ವಿ. ಬಟ್ ಬೆಸ್ಟ್, ಇಲ್ಲಿ ಹೆಂಗಿದ್ರು ಆಫ್ ರೋಡಿಂಗ್ ಇಲ್ಲ ಸದ್ಯ, ಅಲ್ಲನ ಆಫ್ ರೋಡ್ ಮಾಡ್ಕೊಂಡು ಬಂದಂಗೆ ಆಯಿತು. ಇಲ್ಲಿಂದ ಆ್ಯಕ್ಚುಲಿ ಆಫ್ ರೋಡ್ ಇತ್ತು, ಇವರು ಈ ಈ ಕಾಂಕ್ರೀಟ್ ಹಾಕ್ಬಿಟ್ಟು ಆಫ್ ರೋಡ್ನ ರೋಡ್ ಮಾಡಿಬಿಟ್ಟಿದ್ದಾರೆ ಈಗ. ಸರಿಯಾಗಿ ಒಂದು ಹತ್ರ ಜರಿಗ್ ಅಂತಲ್ಲ. ಎಷ್ಟು ಕಲ್ಲು ಬಿಟ್ಟಿದ್ದು ಗೊತ್ತಾ? ಇದು ಆ್ಯಕ್ಚುಲಾಗಿ ಈ ರೋಡ್ ಇಲ್ಲದೆ ಆಫ್ ರೋಡ್ ಇದ್ದಿದ್ದಿದ್ರೆ ರಿಯಲ್ ಮಜಾ ಅವಾಗ ಬರೋದು ಮಾತ್ರ ಹತ್ಸೋದು. ಅದಕ್ಕೆ ಇಂಥ ಸ್ವಲ್ಪ ಡೆವಲಪ್ಮೆಂಟ್ ಆಗ ಮುಂಚೆನೇ ಎಲ್ಲ ಎಕ್ಸ್ಪ್ಲೋರ್ ಮಾಡಿಬಿಡ್ಬೇಕು ಅನ್ನೋದು. ಗೆಸ್ ಮಾಡ್ಕೊಳ್ರಿ ಈ ಸ್ಲೋಪ್ಗಳಲ್ಲಿ ಈ ಸ್ಲೋಪಲ್ಲಿ ರೋಡ್ ಇಲ್ದಿದ್ದಿದ್ರೆ ಹೆಂಗಿರ್ತಿತ್ತು. ಕಮಾನ್ ಕಮಾನ್. ಈ ಸ್ಲೋಪಲ್ಲಿ ಈ ರೋಡ್ ಇಲ್ದಿದ್ರೆ ಹೇಗಿರ್ತಿತ್ತು. ಸಖತ್ತಾಗಿರೋದಲ್ಲ, ಒದ್ದಾಡ್ಬಿಟ್ಟಿದ್ದಾರೆ ಬ್ರೋ. ಈ ಅಲ್ಲಿಂದ ವ್ಯೂ ಇದೆ ಆ ಕಡೆಗೆ, ಅಲ್ಲಿ ಹೋದ್ರೆ ಇನ್ನು ಸ್ವಲ್ಪ ಕಲ್ಲಿದೆ, ಹಂಗೆ ಇದೆ, ಹಂಗೆ ಹೋಗೋಣ. ಅಲ್ಲಿ 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 ಆಲ್ ರೈಟ್.
ಹೇಗಿದೆ ವ್ಯೂ? ಬನ್ನಿ ಈ ಕಡೆ ಹೋಗೋಣ. ಇನ್ನೊಬ್ರು ಬೈಕರ್ ಬಂದರು. ಬೇಡ ಬೇಡ, ಸ್ಲೋಪ್ ಇದೆ. ಏನು ಹಂಗಾರ ಒಂದು ಡಜನ್ ಕಟ್ಟೋಗ. ನಾವು ಬಂದಿದ್ದು ಮೇನ್ ರೋಡ್ ಬ್ರೋ. ನಮ್ಗೆ ಅಲ್ಲಿಂದನೇ ಕಾಣಿಸ್ತಾ ಇದ್ದಿದ್ದು ಇದು. ರೆಡಿ ವಾಯ್ಸ್ ಬ್ರೋ. ಅದು ಎಷ್ಟು ರೇಂಜ್ ಇದೆ? ಇದು ಹೋಗುತ್ತೆ 700 ಮಟ. ನಾನು ನಂದು ಹಳೆ ಡ್ರೋನ್ ಕಳ್ಸಿದ್ದೆ. ಎಲ್ಲೋಯ್ತದು? ಸುಮಾರು ದೂರ ಹೋಗಿದೆ ನೋಡಿ, ಕಾಣ್ತಾನೆ ಇಲ್ಲ. ಇಲ್ಲಿ ಸೀನ್ ಕಾಣ್ತಾ ಇದೆ ಅಷ್ಟೇ ನಮ್ಗೆ. ಇಲ್ಲಿ 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 ಸೀನ್ ಕಾಣಿಸ್ತಾ ಐತೆ ಮೊಬೈಲಲ್ಲಿ. ಡ್ರೋನ್ ಎಲ್ಲೋ ಕಾಣಿಸ್ತಾ ಕರೀರಿ ಬ್ರೋ. ಡ್ರೋನ್ ಕಾಣಿಸ್ತಾರಲ್ಲ, ಎಲ್ಲ ಕಾಣಿಸ್ತಾರ. ಒಂಚೂರು ಮುಂದೆ ಬರ್ತೀನಿ ನೋಡೋಣ ಎಲ್ಲಿದೆ ಅಂತ. ಈಗ ನೋಡಿದ್ರಲ್ಲ, ಅಲ್ಲಿಂದ ಅಲ್ಲಿ ಗುಡಿ ಇದ್ದಿದ್ದು, ಅಲ್ಲಿ ಬೈಕ್ ಪಾರ್ಕ್ ಮಾಡಿ ಈ ಕಡೆ ಹೇಳಿದ್ವಿ. ಈಗ ಆಕಾಶ್ ಅವರು ತಮ್ಮ ಡ್ರೋನನ್ನು ಆರಿಸಿ ಇಲ್ಲಿ ವ್ಯೂ ಮಾತ್ರ ಎಕ್ಸಲೆಂಟ್ ಆಗಿದೆ. ಇಲ್ಲಿ ಐ ಡಿಂಟ್ ಎಕ್ಸ್ಪೆಕ್ಟೆಡ್ ಇಷ್ಟು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನನ್ನ ಮನಸ್ಸು ಅಲ್ಲಿಗೆ ಹೋಗೋಣ ಅನ್ನಿಸ್ತಾ ಇದೆ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ನೋಡ್ಕೊಂಬರ್ತೀನಿ, ಹೋಗ್ಬೋದಾ ಅಂತ. ಅಲ್ಲಿಂದ ಆ್ಯಕ್ಚುಲಿ ಅಲ್ಲಿ ನಿಂತಿದ್ವಿ, ಇಲ್ಲಿ ಹತ್ಕೊಂಬಂದು ಈಗ ಇದ್ರ ಮೇಲೆ ಬಂದೆ. ನಾನು ಇದನ್ನು ಡ್ರೋನಲ್ಲಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಇದನ್ನು ಡ್ರೋನಲ್ಲೂ ಸಹ ತೆಗಿತಾ ಇದ್ದಾರೆ ಆಕಾಶ್ ಅವರು. ಡ್ರೋನಲ್ಲಿ ನೋಡಿ ಯಾವ ಥರ ಕಾಣುತ್ತೆ ಅಂತ. ಬ್ಯೂಟಿಫುಲ್ ಪ್ಲೇಸ್ ಮಾತ್ರ. ಹತ್ರ ಓಕೆ. ಅಂದ ಎಲ್ಲ ಯೂಟ್ಯೂಬರ್ಸ್ನ ಮಾತಾಡ್ಸ್ಬಿಡೋಣ, ಯಾವ ರೀತಿ ಇತ್ತು ಅಂತ ಕೇಳೋಣ. ಫಸ್ಟ್ಗೆ ಮದುವೆ ಬಂದು ಹೇಳಿ ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನ ಮಾತ್ರ ಮಿಸ್ ಮಾಡಾಗಿಲ್ಲ, ಹಾಕ್ಲೇಬೇಕು. ಓಕೆ ಬ್ರೋ, ಇಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಹೇಳಿ ಬ್ರೋ. ಅದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕೆಳಗಡೆ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಮಾಡ್ಕೊಂಡಿದ್ದೆ. ಈ ಕನ್ಫ್ಯೂಷನ್ ಬೆಲ್ ಐಕಾನ್ ಮರಿದೆ ಕ್ಲಿಕ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಕರೆಕ್ಟ್ ಅಲ್ಲ, ನನ್ನ ಚಾನಲ್ಗೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡೋಕ್ಕೆ ಫಸ್ಟು ಇವ್ರ ಚಾನಲ್ ಮಾಡಿ, ಆಮೇಲೆ ನನಗೆ ಮಾಡಿ. ಎಲ್ಲ ಚಾನಲ್ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಗೋ ಚೆಕ್ಔಟ್. ಎಲ್ಲರದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿರ್ತೀರ ಆಗಲೇ, ಎಲ್ಲರೂ ಗೊತ್ತು, ಫೇಮಸ್ ಯೂಟ್ಯೂಬರ್ಸೇ. ಬಟ್
ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಸಿಕ್ಕಿದ್ವಿ. ಈ ಮೂಮೆಂಟ್ ಮಾತ್ರ ಸಖತ್ ಎಂಜಾಯ್ ಮಾಡ್ತಾಯಿದ್ದೀನಿ, ನಾನಂತೂ ಎಂಜಾಯ್ ಮಾಡ್ತಾಯಿದ್ದೀನಿ. ಮಧುವ್ರು ಹೆಂಗೋ ಗೊತ್ತಿಲ್ಲ, ಎಂಜಾಯ್ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡಿ. ಮಧು ಕಂಟೆಂಟ್ ಸಿಕ್ಕಿಲ್ಲ ನಿಮ್ಗೆ. ಹೌದು, ಅವ್ರು ರೌಂಡ್ ಹೊಡಿತಾ ಇದ್ದೀನಿ ಗೊತ್ತಾಗ್ಬಿಟ್ಟಿದ್ರೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ, ಅಂದರೆ ನಾವು ಸ್ಕ್ರೀನಲ್ಲಿ ನೋಡೋದು ಬೇರೆ, ಅವ್ರ ಮನಸ್ಥಿತಿ ಯಾವ ಥರ ಇರುತ್ತೋ ಏನೋ ಅಂತ. ಬಟ್ ಇಲ್ಲಿ ಸಿಕ್ಕಿ ಮೋಸ್ಟ್ ಆಫ್ ದಿ ಪೀಪಲ್ ನನ್ನನ್ನು ಮಧು ಹಿಂಗೆ ನೋಡ್ತಾರೆ ನಿಜವಾಗ್ಲು. ಸ್ಟಾರ್ಟಿಂಗ್ ಇವರು ಅಷ್ಟೇ ಕೇಳಿ ಹಿಂಗೆ ಈಸಿಯಾಗಿ ತೊಗೊಂಡ್ರ ನನ್ನ ಮಧು ಹೈ ಹಂಗೆ ತೊಗೊಂಡ್ರ ಸ್ವಲ್ಪ ಇವ್ರು ಏನೋ ಒಂಥರ ಮಾತಾಡ್ತಾರೆ ಹಿಂಗಪ್ಪ ಅಂತ ಇದು ತಾನೆ ನಿಮ್ಗೆ. ಮಧು ಹತ್ರ ಮಾತಾಡೋದು ಬೇಡ, ಸೇರ್ಬಾರ್ದು. ಸ್ಟಾರ್ಟಿಂಗಲ್ಲಿ ನನ್ನ ಬಗ್ಗೆ ಎಲ್ಲ ಹಂಗೆ ಯೋಚನೆ ಮಾಡ್ತಾರೆ. ಬಟ್ ನಾವು ವಿಡಿಯೋಲಿ ನೋಡಿದಾಗ ಒಬ್ಬೊಬ್ರದ್ದು ಒಂದೊಂಥರ ಮೆಂಟಾಲಿಟಿ ಇರುತ್ತೆ ಅನ್ಕೊಂತೀವಿ. ಬಟ್ ಒನ್ಸ್ ಮೀಟ್ ಆಗಿ ಡಿಸ್ಕಸ್ ಮಾಡಿದ್ದಾದ್ಮೇಲೆ ಆಫ್ಟರ್ ಎ ಕಪ್ ಆಫ್ ಕಾಫಿ ಅಂತಾರಲ್ಲ, ಬಟ್ ಆಫ್ಟರ್ ಎ ಪ್ಲೇಟ್ ಆಫ್ ಇಡ್ಲಿ ನಮ್ದೆಲ್ಲ ಚೇಂಜ್ ಆಯಿತು. ಇಡ್ಲಿ ವಡೆ ದೋಸೆ. ಬಟ್ ಒನ್ಸ್ ಮಾತಾಡಿದ ತಕ್ಷಣ ಎಲ್ಲ ಸಖತ್ ಫೀಲ್ ಆಯ್ತು, ಮಾತ್ರ ಒಳ್ಳೆ ಅನ್ನಿಸ್ತು. ಫಸ್ಟ್ ಟೈಮ್ ಸ್ವಲ್ಪ ಇದಾಗೋರು ಅಷ್ಟೇ. ನಾವಿಬ್ರು ರೆಗ್ಯುಲರ್ ಅದು ಇದೋಗವರೆಗೂ ಅದಾಗುತ್ತೆ ಅಷ್ಟೇ. ನಿಮ್ಮ ಹತ್ರ ಮಾತಾಡಿದೆ ಫಸ್ಟ್, ನಾವಿಬ್ರು ಮೀಟ್ ಆಗ್ತಿರ್ತೀವಿ, ನಿಮ್ಮ ಹತ್ರನೂ ಫಸ್ಟ್. ಸೊ ಫಸ್ಟ್ ಟೈಮ್. ಬಟ್ ನಾನು ಇವ್ರನ್ನ ಮೂರು ಜನ ಫಸ್ಟ್ ಫಸ್ಟ್ ಟೈಮ್ ಇವ್ರನ್ನ ಮೀಟ್ ಆದ. ಇವರು ಯಾರು ಸೋಮ್ ಬ್ರೋ. ಇವ್ರ ಮುಂದೆ ಬ್ರೋ ಅಲ್ಲ, ಇವರು ಕೇಳಿ ಇದು ರೂಮ್ಗೆ ಬಂದ್ಬಿಟ್ಟು ಅವ್ರು ಬೆಳಗ್ಗೆ ಎದ್ಬಿಟ್ಟು ನಾವಿನ ಇದೇ ಮಾಡ್ತಾ ಇದೀವಿ. ಬೆಳಗ್ಗೆ ಎದ್ಬಿಟ್ಟು ತಟ್ತಾ ಇದಾರೆ. ಏನ್ ಬ್ರೋ ಅಂತ ಹೇಳಿದ್ರೆ ಬಂದ್ಬಿಟ್ಟೆ ಬ್ರೋ ಗೊತ್ತಾಗ್ಬಿಡ್ತು ಹೇಳ್ತಾರೆ. ಬಟ್ ನಾವು ಫಸ್ಟ್ ಟೈಮ್ ಮೀಟ್ ಆದ್ರೂ ನನಗೆ ಫಸ್ಟ್ ಟೈಮ್ ಅನ್ನಿಸ್ತಲ್ಲ, ಏನೋ ಫೆಮಿಲಿಯರ್ ನಾವೆಲ್ಲ ವಿಡಿಯೋಸ್ ಎಲ್ಲ ನೋಡ್ತಿರ್ತೀವಲ್ಲ, ಸೊ ಅದಕ್ಕೆ ಫೆಮಿಲಿಯರ್ ಥರನೇ ಅನ್ನಿಸ್ತಾ ಇದೆ. ಸೊ ಗುಡ್ ಫೀಲಿಂಗ್, ಟೈಮ್ ವೆಲ್ ಸ್ಪೆಂಟ್. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನೋಡೋಣ. ಅಂಡ್ ಡ್ರೋನ್ ಶಾಟ್ ಕೇಳ್ತಾ ಇರ್ತೀರಲ್ಲ, ಈ ಪ್ಲೇಸ್ ಇನ್ ಡ್ರೋನ್ ಶಾಟ್ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಆಕಾಶ್ ಚಾನಲ್ ಅಲ್ಲಿ ಡ್ರೋನ್ ಶಾಟ್ಸ್ ಇರುತ್ತೆ, ಮಿಸ್ ಮಾಡಬೇಡಿ. ಓಕೆ, ಮಧು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಬೇಕು ಅಂದರೆ ಮಧು ಅವ್ರ ವ್ಲಾಗ್ ಚೆಕ್ ಮಾಡಿ. ಅಂಡ್ ಎಲ್ಲರ ವ್ಲಾಗ್ಸು ಅಷ್ಟೇ. ಆಫ್ಟರ್ ಸ್ಪೆಂಡಿಂಗ್ ಅ ಕ್ವೈಟ್ ಗುಡ್ ಟೈಮ್, ಒಂದು 2.5-3 hours ಸ್ಪೆಂಡ್ ಮಾಡಿದ್ದೇವೆ ಟೈಮ್. ಈಗ ಅವಸಮ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಈಗ ಹೆಡಿಂಗ್ ಬ್ಯಾಕ್ ಟು ಹೋಮ್. ಆಕಾಶ್ ಅವ್ರದ್ದು ಕೀ ಮಿಸ್ ಆಗಿದೆಯಂತೆ, ಎಲ್ಲಿ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ನೋಡಿ ಆಕಾಶ್ ಎಂಥ ಬ್ಲಂಡರ್ ಮಾಡಿದ್ದ ಅಂದರೆ ಗಾಡಿ ಒಳಗೆ ಕೀ ಇಟ್ಟೋಗಿ. ಹುಡುಗರು ಯಾರನ್ನ ಪಿಕ್ ಮಾಡಿದರೆ ಚೆನ್ನಾಗಿರೋದು. ಓಕೆ, ಆಲ್ ಸೆಟ್. ಈಗ ಇಲ್ಲಿಂದ ಬಿಡೋಣ. ಬೆಳಗ್ಗೆ ಟಿಫನ್ ಮಾಡಿದ ಹತ್ರನೇ ಈಗ ಊಟ ಮಾಡಿದ್ವಿ. ಊಟ ಪರವಾಗಿಲ್ಲ, ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿಂದ ಡಿಸ್ಪರ್ಸ್ ಆಗಬೇಕು. ಮತ್ತೆ ಸಿಗೋದು ಆಕಾಶ್ ಮತ್ತೆ ಬೆಂಗಳೂರಿಗೆ ಬಂದಾಗ ಸ್ವಲ್ಪ ಫೀಲ್ ಫ್ರೀ ಟು ಇನ್ಫಾರ್ಮ್. ಅಂಡ್ ಗಗನ್ ಅವ್ರು ನಮ್ಮ ಮನೆಗೆ ಅಷ್ಟು ಹತ್ರ ಇದ್ರು ಅಂತ ನನಗೆ ಗೊತ್ತಿರಲಿಲ್ಲ. ನೆನ್ನೆ ಪಿಂಗ್ ಮಾಡಿದಾಗ ಗೊತ್ತಾಯ್ತು ಅಷ್ಟು ಹತ್ರ ಇದ್ದಾರೆ ಅಂತ. ಮದುವರೆ ನೆಕ್ಸ್ಟ್ ಸಿಗೋದು ಕ್ಲಬ್ ಹೌಸಲ್ಲಿ ಸಿಗಿ ಅಂತಾರೆ ಮಧುವರು. ಓಕೆ, ಇಲ್ಲಿಂದ ಆಕಾಶ್ KR-ಪುರಂಗೆ ಹೋಗ್ತಾರೆ. ರೈಟ್ ಸೇಫ್. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ ನಮ್ಮ ಯೂಟ್ಯೂಬರ್ಸ್ ಜೊತೆ ರೈಡ್ ಮಾಡಿದ್ದು. ಇವತ್ತು ನಾನು ಮೀಟ್ ಮಾಡಿದ್ದು ಯೂಟ್ಯೂಬರ್ಸ್ನ ನಿಮ್ಗಾಗಲೇ ಪರಿಚಯ ಇರುತ್ತೆ. ಬಟ್ ಸ್ಟಿಲ್ ಯಾರಿಗಾನ ಪರಿಚಯ ಇಲ್ಲ ಅಂದರೆ ನಾನು ಅವರ ಯೂಟ್ಯೂಬ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಗೋ ಚೆಕ್ಔಟ್. ಅವ್ರದ್ದು ವೀಡಿಯೋಸ್ ನೋಡಿ. ಎಲ್ಲ ಒಂದೊಂದು ಕ್ಯಾಟಗರಿಯಲ್ಲಿ ಸಖತ್ತಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಆ್ಯಂಡ್ ವ್ಲಾಗ್ಸ್ ಮಾಡ್ತಾರೆ. ಸೊ ನಿಮ್ಮ ಸಪೋರ್ಟ್ ಎಲ್ಲರಿಗೂ ಇದ್ದೇ ಇರಬೇಕು. ಸೊ ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದೆನ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ದೆನ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಂತೋಷ್ ಗೌಡ. ಸೊ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್.